ಶಾಸಕ ಹೇಮಂಜು ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹರಿಬಿಡುತ್ತಿರುವ ನವೀನ್ ಗೌಡ ವಿರುದ್ಧ ಕ್ರಮ ಕೈಗೊಂಡು ಬಂಧಿಸುವಂತೆ ಆಗ್ರಹಿಸಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಹೇಮಂಜು ಅಭಿಮಾನಿ ಬಳಗದ ಸದಸ್ಯರು ಮಂಗಳವಾರ ಅರಕಲಗೂಡು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಅನಕ್ರು ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಕೆಲಕಾಲ ರಸ್ತೆ ತಡೆ ನಡೆಸಿದರಲ್ಲದೆ ಮಾನವ ಸರಪಳಿ ನಿರ್ಮಿಸಿ ನವೀನ್ ಗೌಡ ಹಾಗೂ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆ ಸತೀಶ್ ಮಾತನಾಡಿ, ಶಾಸಕ ಹೇಮಂಜುರವರ ವಿರುದ್ಧ ಕೆಲವರು ಪಿತೂರಿ ಹೂಡಿದ್ದು ಪ್ರಕರಣಕ್ಕೆ ತಳುಕು ಹಾಕಲು ನವೀನ್ ಗೌಡ ಮೂಲಕ ಹುನ್ನಾರ ನಡೆಸಿದ್ದಾರೆ. ಪೆನ್ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ನವೀನ್ ಗೌಡ ಮತ್ತು ಡ್ರೈವರ್ ಕಾರ್ತಿಕ್ ವಿರುದ್ಧ ಪ್ರಕರಣ ದಾಖಲಾಗಿದ್ದರೂ ಈವರೆಗೆ ಏಕೆ ಬಂಧಿಸಿಲ್ಲ? ರಾಜ್ಯ ಸರ್ಕಾರ ಎಸ್ಐಟಿಯನ್ನ ದುರ್ಬಳಕೆ ಮಾಡಿಕೊಂಡು ಇಡೀ ಪ್ರಕರಣವನ್ನ ರಾಜಕೀಯವಾಗಿ ಬಳಸಿಕೊಳ್ಳುತ್ತಿದೆ. ಎಸ್ಐಟಿ ತನಿಖೆಯಿಂದ ನ್ಯಾಯ ದೊರಕಲು ಸಾಧ್ಯವಿಲ್ಲ. ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಆಗ್ರಹಿಸಿದರು. ನವೀನ್ ಗೌಡ ಒಬ್ಬ ವ್ಯಕ್ತಿ ನಮ್ಮ ಶಾಸಕರಾದ ಹೇಮಂಜು ಬಗ್ಗೆ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ರು. ಪೆನ್ಡ್ರೈವ್ನ ಶಾಸಕರ ಕೊಟ್ಟಿದ್ದೀನಿ ಅಂತ. ಅದು ಖಂಡನೀಯ ವಿಚಾರ. ಯಾಕಂದರೆ ಈಗ ಶಾಸಕರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ನಮಗೆ ಇದಕ್ಕೂ ಸಂಬಂಧ ಇಲ್ಲ ಅಂತ. ಆದರೂ ಕೂಡ ಇವೆಲ್ಲ ನೋಡಿದಾಗ ನಮ್ಮ ಏನು ಮಂಜುವರ ಅಭಿಮಾನಿಗಳು ನಮ್ಮ ಪಕ್ಷದ ಮುಖಂಡರುಗಳಿಗೆ ಎಲ್ಲ ಅನುಮಾನ ಬರುತ್ತೆ. ಈ ತನಿಖೆ ದಿಕ್ಕು ತಪ್ಪಿಸಲಿಕ್ಕೆ ಎಸ್ಐಟಿ ತನಿಖೆ ದಿಕ್ಕು ತಪ್ಪಿಸಲಿಕ್ಕೆ ಪೆನ್ಡ್ರೈವ್ ಹಂಚಿಕೆ ದಿಕ್ಕನ್ನು ತಪ್ಪಿಸಲಿಕ್ಕೆ ಈ ರೀತಿ ಯಾರೋ ಸ್ವಲ್ಪ ಮೇಧಾವಿಗಳು ಮಾಡಿದ್ದಾರೆ. ಅದನ್ನು ನೋಡಿದರೆ ಈಗ ಪ್ರೀತಮ್ ಗೌಡರು ನಿನ್ನೆ ಎಲ್ಲೋ ಒಂದು ಕಡೆ ನಾವು ಫೇಸ್ಬುಕ್ಕಲ್ಲಿ ನೋಡಿದ್ವಿ. ಅವರು ಪೆನ್ಡ್ರೈವ್ 2,000 ಜನಕ್ಕೂ ಇರ್ಬೋದು, 10,000 ಜನಕ್ಕೂ ಇರ್ಬೋದು, 15 ಲಕ್ಷಕ್ಕೂ ಇರ್ಬೋದು, ಅವರೆಲ್ಲ ಬಂಧಿಸ್ತಾರ ಅಂತ ಒಂದು ಪ್ರಶ್ನೆಯನ್ನು ಮಾಡಿದರು. ಸೊ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾವು ಪೆನ್ಡ್ರೈವ್ ಇದ್ದಂಥ ವಿಚಾರ ನೋಡ್ದೆಲ್ಲ ಬಂಧಿಸಿ ಅಂತ ಹೇಳ್ತಾ ಇಲ್ಲ. ಯಾರು ಹಂಚಿಕೆ ಮಾಡಿದ್ರು ಅವರು ಬಂಧಿಸಿ. ಯಾಕಂದ್ರೆ ಅವರ ಶಿಷ್ಯರಿಬ್ಬರು ಹಿಡಿದಿದ್ದಾರೆ. 45 ಜನ ಅಂತ ಇದ್ದಾರೆ. ಅವ್ರ ಶಿಷ್ಯರು 45 ಇರ್ಬೋದು, 4,000 ಇರ್ಬೋದು. ಆದರೆ ಈ ಹಂಚಿಕೆ ವಿಚಾರದಲ್ಲಿ ಅವ್ರು ಮಾತಾಡೋದು ನೋಡಿದ್ರೆ ಎಲ್ಲ ಒಂದು ಕಡೆ ಅವ್ರ ಬಗ್ಗೆ ಅನುಮಾನ ಬರ್ತಾ ಇದ್ದಿದ್ದು, ಏನಪ್ಪ ಇದು ಅಲ್ಲಿಂದನೇ ಹೋಗಿರ್ಬೋದು ಅಂತ. ಅದನ್ನ ಮರಮಟ್ಟಿಗೆ ನಮ್ಮ ಶಾಸಕರ ಮೇಲೆ ಆರೋಪ ಹೊರಿಸಿರೋದು ಖಂಡನೀಯ ಅಂತ ಹೇಳ್ತಾ, ಇವತ್ತು ಎಸ್ಐಟಿ ತಕ್ಕಂಥ ಅಧಿಕಾರಿ ಇರ್ಬೋದು, ಪೊಲೀಸ್ ಅಧಿಕಾರಿ ಸಮರ್ಥರಿದ್ದಾರೆ. ಆದರೆ ಎಲ್ಲ ವಿಧಾನಸಭಾ ಕ್ಷೇತ್ರದ ಎ ಮಂಜೂರವರ ಅಭಿಮಾನಿಗಳಿಗೆ ಮತ್ತು ಪಕ್ಷದ ಕಾರ್ಯಕರ್ತರಿಗೆ ತುಂಬಾ ನೋವು ಉಂಟು ಮಾಡಿರುತ್ತದೆ. ಸುಳ್ಳು ಆರೋಪ ಮಾಡಿರುವ ನವೀನ್ ಗೌಡ ಮತ್ತು ಇತರರ ವಿರುದ್ಧ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣನವರಿಗೆ ಸಂಬಂಧಿಸಿದ್ದು ಎನ್ನಲಾದ ಪೆನ್ ಡ್ರೈವ್ ಹಂಚಿಕೆಗೆ ಸಂಬಂಧಿಸಿದಂತೆ ಹಾಸನದ ಸಿಇಎನ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಕ್ರೈಂ ನಂಬರ್ 33/2024ರಂತೆ ದಿನಾಂಕ 23/4/2024ರಂದು ಪ್ರಕರಣ ದಾಖಲಾಗಿರುತ್ತದೆ. ಈ ಪ್ರಕರಣದಲ್ಲಿನ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಮಾನ್ಯ ಹಾಸನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು ದಿನಾಂಕ 8/5/2024ರಂದು ವಜಾ ಮಾಡಿರುತ್ತದೆ. ಆದಾಗ್ಯೂ ಸಹ ತನಿಖಾಧಿಕಾರಿಗಳು ನವೀನ್ ಗೌಡನನ್ನು ಇದುವರೆಗೂ ಬಂಧಿಸಿರುವುದಿಲ್ಲ. ಹಾಗಾಗಿ ಎ ಮಂಜೂರವರ ವಿರುದ್ಧ ಸುಳ್ಳು ಸುದ್ದಿ ಹರಿಬಿಟ್ಟಿರುವ ನವೀನ್ ಗೌಡನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಕೂಡಲೇ ಬಂಧಿಸುವಂತೆ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಒಂದು ಕೊಲೆ ಮಾಡೋದು ಎಷ್ಟು ತಪ್ಪು, ಕೊಲೆ ಮಾಡಿಸೋದಕ್ಕಿಂತ ಹೆಚ್ಚು ಶಿಕ್ಷೆ ಕೊಡ್ತಾರೆ ಅಂತ ನಾವು ತಿಳಿದಿದ್ದೀವಿ. ಇವತ್ತು ಯಾವುದೋ ಒಂದು ಇದನ್ನ ನಮ್ಮ ಸಂಸದ ಪ್ರಜ್ವಲ್ ರೇವಣ್ಣ ಅವರು ರೆಕಾರ್ಡ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಕೇಸ್ ಮಾಡಿದ್ದಾರೆ. ಅದು ಸತ್ಯಾಸತ್ಯತೆ ತನಿಖೆ ನಂತರ ತಿಳಿದು ಬರ್ಬೇಕು ನಮಗೆ. ಆದರೆ ಆ ಪೆನ್ ಡ್ರೈವ್ ಅಲ್ಲಿ ಇರ್ತಕ್ಕಂಥ ವಿಚಾರಗಳು ನಮ್ಮ ಜಿಲ್ಲೆಯ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಹರಾಜು ಏನಾದ್ರು ಹಾಕಿದ್ರೆ ಈ ಕೃತ್ಯ ಮಾಡ್ತಕ್ಕಂಥ ಕಿಡಿಗೇಡಿಗಳು ಅವರನ್ನ ಶಿಕ್ಷೆಗೆ ಒಳಪಡಿಸಬೇಕು, ಅವ್ರನ್ನ ಬಂಧಿಸಬೇಕು ಅಂತ ಅಂದ್ಬಿಟ್ಟು ಈಗಾಗಲೇ ನಮ್ಮ ಪಕ್ಷದ ಮುಖಂಡರು ಕಂಪ್ಲೇಂಟ್ ಕೊಟ್ಟರು ಕೂಡ ಅವ್ರ 10 ಜನನ ಮುಟ್ಟಕ್ಕೆ ಹೋಗಲಿಲ್ಲ. ಅವರು ರಾಜಾರೋಷ ಓಡಾಡ್ಕೊಂಡಿದ್ದಾರೆ. ಅದ್ರ ಮಧ್ಯೆ ಇಂಥ ಕೃತ್ಯಗಳು ಮಾಡ್ತಾ ಇದ್ದಾರೆ. ನಾವು ಮೊನ್ನೆ ನೋಡಿದ್ವಿ ಫೇಸ್ಬುಕ್ಕಲ್ಲಿ ಇಬ್ರು ನಮ್ಮ ಹಾಸನದ ಒಂದು ಮಾಜಿ ಶಾಸಕರಾದ ಪ್ರೀತಮ್ ಗೌಡರು ಶಿಷ್ಯರನ್ನ ಇಬ್ಬರನ್ನ ಅರೆಸ್ಟ್ ಮಾಡಿದ್ರು. ಸೊ ಅರೆಸ್ಟ್ ಮಾಡಿದಾಗ ಅವರು ಫೇಸ್ಬುಕ್ಕಲ್ಲಿ ನಾನು ನೋಡಿದೆ ಏನಂತ, ನನ್ನ ಹತ್ರ 45 ಜನ ಕೆಲಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ಹೊಳೆನರಸೀಪುರ ತಾಲೂಕು ಅಧ್ಯಕ್ಷ ಪುಟ್ಟಸಮೂಪ, ಮುಖಂಡರಾದ ಅಲಿ ಮಹದ್, ಮುತ್ತಿಗೆ ರಾಜೇಗೌಡ, ರವಿಕುಮಾರ್, ಎಂಆರ್ ಮಂಜುನಾಥ್, ಗಾಂಧಿನಗರ ದಿವಾಕರ್, ಚೌಡೇಗೌಡ, ವಿಎ ನಂಜುಂಡಸ್ವಾಮಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು.